ಹಲೋ ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಜ್ಞಾನಸೂತ್ರ ಪಾಡ್ಕ್ಯಾಸ್ಟ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಜ್ಯೋತಿ. ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಆ, ನಾನು ಹೋದ ವಾರ ಬೆಳಗ್ಗೆನೇ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವಳ ಅಮ್ಮನ ಕಿಚನ್ನಲ್ಲಿ ಒಂದು ಕೈಲಿ ಅಡುಗೆ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಮಗಳಿಗೆ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಹತ್ರ ಮಾತಾಡ್ತಾನೂ ಇದ್ದರು, ಡಬ್ಬಿಗಳನ್ನೆಲ್ಲ ಜೋಡಿಸ್ತಾ ಇಬ್ಬರಿಗೂ ಬೇರೆ ಬೇರೆ ಹಣ್ಣು ಕೂಡ ಪ್ಯಾಕ್ ಮಾಡಬೇಕಮ್ಮ ಅಂತ ಕೂಡ ಹೇಳ್ತಾಯಿದ್ರು. ಆಗ ಆ ಥರ ಹೇಳ್ತಾ ಇರೋವಾಗಲೇ ನನ್ನ ಫ್ರೆಂಡ್ ಬಂದಳು ಕಿಚನ್ಗೆ ರಭಸವಾಗಿ. ಅಮ್ಮ, ನೀನು ಯಾವಾಗಲೂ ಲೇಟ್ ಮಾಡ್ತಾನೆ ಇದೆಯಾ ನೋಡು, ನನ್ನ ಫ್ರೆಂಡ್ ಬೇರೆ ಬಂದು ಕಾಯ್ತಾ ಇದ್ದಾಳೆ ಅಂತ. ಆ ಮಾತಾಡಿದ್ದು, ಆ ಮಾತಿದೆ ನೋಡಿ, ಸ್ವಲ್ಪ ಏನು ಜೋರಾಗೇ ಇತ್ತು, ಕಟುವಾಗಿತ್ತು. ಅದೇ ಸಮಯದಲ್ಲಿ ಅವ್ರ ಮಗ ಕೂಡ ಬಲ್ಲ ಆಚೆ. ಅಮ್ಮ, ನಾವು ಲಂಚ್ ಔಟ್ ಹೋಗ್ತಾ ಇದ್ದೀವಮ್ಮ, ಇವತ್ತೇನು ಲಂಚ್ ಪ್ಯಾಕ್ ಮಾಡೋದು ಬೇಡ ಅಂತ. ಅಮ್ಮ ಆಲ್ರೆಡಿ ಅಲ್ಲಿ ಪ್ಯಾಕ್ ಮಾಡಿದ್ದಾರೆ. ಹಾಗೆ ಅವ್ನು ಹೇಳಿ ಡೈನಿಂಗ್ ಚೇರ್ ಮೇಲೆ ಹೋಗಿ ಕುತ್ಕೊಂಡ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ನಾನು ಮಾತ್ರ ಅಮ್ಮನ ಚಳುವಳಿ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ಗಮನಿಸ್ತಾ ಇದ್ದೆ. ಅವರಲ್ಲಿ ಆಗ್ತಿರೋ ಆತಂಕ, ಒತ್ತಡ, ದುಃಖ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ. ಆ ಮುಖದಲ್ಲಿ ಆ ಕಾನ್ಫಿಡೆನ್ಸ್, ಆ ನಗು, ಅಂದರೆ ಯಾರಿಗಿರುತ್ತೆ ಈ ಥರ ಶಕ್ತಿ ಅಂತ ಅಮ್ಮನಿಗೆ ಮಾತ್ರನೇ ಸಾಧ್ಯ ಅಂತ ಅನ್ನಿಸ್ತು ಅಲ್ವಾ? ಅಂದರೆ ಈ ಥರ ಬೆಳಗ್ಗೆ ಗಲಿಬಿಲಿ ಗೊಂದಲ ಎಲ್ಲರ ಮನೆಯಲ್ಲೂ ಕಾಮನ್ ಅಲ್ವಾ, ಕಿರ್ಚಾಡೋದು ಇದೆಲ್ಲ. ಆದರೆ ಅಮ್ಮ ಆ ಮಕ್ಕಳಿಗೆ ಪ್ರೀತಿಯಿಂದ ಬ್ರೇಕ್ಫಾಸ್ಟ್ ಬಡಿಸ್ತಾ ಇದ್ದಾರೆ. ಅವ್ರು ಯಾರೋ ಕಿರ್ಚಿದ್ರು, ಬೈಕೊಂಡ್ರು, ಏನೂ ಇಲ್ಲ, ಯಾವ ರಿಯಾಕ್ಷನ್ಸ್ ಇಲ್ಲ, ಯಾವ ಈಗೋ ಇಲ್ಲ, ಏನು ಕೋಪ ಇಲ್ಲ. ಅಂದರೆ ಇವತ್ತು ನಾವು ಮಾತಾಡೋ ವಿಷಯ ಈ ತಿಂಗಳ ಸ್ಪೆಷಲ್ ಅಮ್ಮಂದಿರ ದಿನಾಚರಣೆ ವಿಶೇಷವಾಗಿ. ಅಂದರೆ ಮನದ ಮೌನಗಳಲ್ಲಿ ಅಮ್ಮನ ಹೃದಯದ ರಹಸ್ಯ ಈ ಸಂಚಿಕೆಯ ವಿಷಯ. ಅಂದರೆ ಅಮ್ಮ ಮನೆ ಅಷ್ಟೇ ಅಲ್ಲ, ಹೊರಗಡೆ ಕೂಡ ಹೋಗಿ ದುಡಿತಾರೆ. ದುಡಿದ ಮೇಲೆ ಸಂಜೆ ಮನೆಗೆ ಬಂದ ಮೇಲೆ ಮತ್ತೆ ಅದೇ ಅಮ್ಮ ಎಷ್ಟು ಪಾತ್ರಗಳು ನಿಭಾಯಿಸ್ತಾರೆ ಗೊತ್ತಾ? ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ, ತಂಗಿ, ಅಕ್ಕ ಆಗಿ, ಫ್ರೆಂಡ್ ಆಗಿ. ಆದರೆ ಒಂದು ಸರಿ ಹಬ್ಬ ಅನ್ನಿಸ್ತು, ಒಂದು ದಿನದಲ್ಲಿ ಎಷ್ಟು ಪಾತ್ರಗಳಲ್ವ. ಆದರೆ ಒಂದು ಗುಣ ಮಾತ್ರ ಕಾನ್ಸ್ಟೆಂಟ್, ತಾಯಿ ಹೃದಯ ಎಷ್ಟು ಶುದ್ಧವಾಗಿರುತ್ತೆ ಅಂತ ಅಲ್ವಾ? ಆ ತಾಯಿ ಯಾವುದನ್ನು ಹಿಡ್ಕೊಳ್ಳೋದಿಲ್ಲ, ಬಿಟ್ಬಿಡ್ತಾರೆ ಅವಾಗಿಂದ ಅವಾಗೆ. ಅವಳಿಗೆ ಮಕ್ಕಳಂದ ಮೇಲೆ ಆಯಿತು, ಅವರೇ ಎಲ್ಲ ಅಲ್ವಾ, ಅವರೇ ಪ್ರಪಂಚ ಅಂದಮೇಲೆ ಕೇಳಲೇಬೇಡಿ. ಅಂದರೆ ಅವ್ರ ಮೇಲೆ ಏನು ಅಷ್ಟೊಂದು ಮುಜುಗರ ಆ ಥರ ಎಲ್ಲ ಇರೋದಿಲ್ಲ. ಅಂದರೆ ನಾನು ಒಂದು ತಾಯಿನೇ, ಆದ್ರೂ ನಾನು ನನ್ನ ತಾಯಿ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಆಕಾಶದೆತ್ತರ ನನಗೆ. ಓಕೆ, ಅಂದರೆ ಇಲ್ಲಿ ನಾನು ಯೋಚಿಸ್ತಾ ಇದ್ದೆ, ಅಂದರೆ ನಿಮ್ಮ ಆ ತಾಯಿ ಥರ ನಾವು ಯಾಕೆ ಆ ಹೃದಯ ಎಲ್ಲರ ಜೊತೆ ಅಂದರೆ ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ, ಆ ತಾಯಿ ಥರ ಮನಸ್ಸು ಇರಬೇಕು ಅಂತ ಹೇಳಿ. ಯೂಶಲಿ ಜನಗಳು, ಆದರೆ ನಮ್ಗಳ ಸ್ವಭಾವ ಹೆಂಗಿರುತ್ತೆ, ಯಾರಾದರೂ ಒಂದು ಮಾತೇನಾದರೂ ಅಂದುಬಿಟ್ರೆ ಏನು ಮಾಡ್ತೀವಿ ನಾವು ಹೇಳಿ? ನಾವು ದಿನಗಳವರೆಗೇನು ತಿಂಗಳಾನ್ಗಟ್ಟಲೆ ಆ ಮಾತನ್ನು ಹಿಡ್ಕೊಂಡಿರ್ತೀವಿ. ನಾವು ಕ್ಷಮಿಸ್ತೀವಿ, ಆದರೆ ಆ ವಿಷಯ ಸಂಗತಿನ ಮಾತ್ರ ಬಿಡೋದೇ ಇಲ್ಲ ಅಲ್ವಾ? ಈಗ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ನಿಮ್ಮ ತಾಯಿ ಬಗ್ಗೆ ಈ 2 ಪ್ರಶ್ನೆಗಳನ್ನ ಕೇಳ್ತೀನಿ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ನಿಮಗೆಲ್ರಿಗೂ ಅನುಭವ ಆಗಿರುತ್ತೆ. ಅಂದರೆ ನಿಮ್ಮ ಅಮ್ಮ ನಿಮಗೆ ಎಷ್ಟು ಸಲ ಕ್ಷಮಿಸಿದ್ದಾರೆ ಅಂತ. 1 ಸಲಿನ, 2 ಸರಿನ, 10 ಸರಿನ, 100 ಸಲ ಅಲ್ಲ, ಲೆಕ್ಕ ಇರೋಲ್ವಾ? ಮತ್ತೊಂದು ಪ್ರಶ್ನೆ, ಆ ತಾಯಿ ನಿಮ್ಮನ್ನು ನಿಜವಾಗ್ಲೂ ಕ್ಷಮಿಸಿದ್ದಾರಾ ಅಥವಾ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರಾ ಅಂತ. ಇದೇ ಒಂದು ದೊಡ್ಡ ರಹಸ್ಯ. ಅಂದರೆ ತಾಯಂದಿರದು ಕಲೆ ಇದು. ನಾವು ಕಲಿಬೇಕು ಅಂದರೆ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅದೇ ತಾಯಿ ಕಲೆನ ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ಸ್ವಲ್ಪ
ಆ, ವಿವರಿಸ್ತೀನಿ ಕೇಳಿ. ಅಂದರೆ ಇವಾಗಿನ ಮಾಡರ್ನ್ ಟ್ರೆಂಡ್ನಲ್ಲಿ ನಾನು ಯೂಶ್ವಲಿ ಕೇಳ್ತೀನಿ ಆಫೀಸ್ನಲ್ಲೆಲ್ಲ, ಐ ಫರ್ಗಿವ್ ಬಟ್ ಐ ಡೋಂಟ್ ಫರ್ಗೆಟ್ ಅಂತ. ಅದೊಂದು ಕ್ಲಾಸ್ ಆಗಿರುತ್ತೆ ಏನೋ, ಅದು ಆ ಕ್ಲಾಸ್ಗಿಂತ ಅದು ಕೇಳೋದಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ನಮಗೆ. ಯಾಕಂದರೆ ಆ ಮಾತು ಹೇಳುವಾಗ ಆ, ಏನಂತಾರೆ, ನಿಮಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ಯು ವಿಲ್ ಫೀಲ್ ವೆರಿ ಬೋಲ್ಡ್ ಅದು ಹೇಳೋವಾಗ. ನಿಮಗೆ ಲಾಡ್ ಆಫ್ ಪೀಸ್ ಸಿಗುತ್ತೆ. ಆದರೆ ಒಂದು ಪ್ರಶ್ನೆ ಕೇಳಬೇಕು ಅಂದರೆ ಅದು ನಿಮ್ಮಷ್ಟು ನೀವೇ ಕೇಳ್ಕೋಬೇಕು. ನಾವು ಫರ್ಗೆಟ್ ಮಾಡಲ್ಲ ಅಂದಾಗ ನಾವು ಅವರಿಂದ ಕಲ್ತಿದ್ದ ಪಾಠನ ನೆನಪಿಸ್ಕೊಳ್ತಾ ಇರ್ತೀವ, ಅಥವಾ ಆ ನೋವನ್ನು ಕ್ಯಾರಿ ಮಾಡ್ತಾ ಇರ್ತೀವ ಅಂತ. ತುಂಬ ಸಾರಿ ನಾವು ಯಾವಾಗಲೂ ಕಲ್ತಿರೋ ಪಾಠಕ್ಕಿಂತ ಆ ಎಮೋಷನ್ಸ್ನ ಕ್ಯಾರಿ ಮಾಡೋದು ಜಾಸ್ತಿ. ಅದೇನಾಗುತ್ತೆ ಹೇಳಿ? ಅದು ನಮ್ಮೊಳಗೆ ಗೊಂದಲ, ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ. ಅದು ಮಾಡ್ತಾನೇ ಇರುತ್ತೆ ಅದು. ಒಪ್ಕೊಳ್ತೀರಾ? ಸೊ ಇಲ್ಲಿ ಸಮಸ್ಯೆ ಇದೆ ನಮಗೆ ಅಲ್ವಾ? ಆ ಸಮಸ್ಯೆ ಇದೆ ಅಂದರೆ ನಾವು ಹೇಳ್ತಾ ಇದ್ದೀವಿ ಕ್ಷಮಿಸಿದ್ದೀವಿ ಅಂತ, ಆದರೆ ಅದೇ ಘಟನೆ ನೆನಪಾದಾಗ ನಮ್ಗೆ ಅದೇ ಕೋಪ, ಅದೇ ಅಳು, ಅದೇ ನೋವು, ಅದೇ ಏನು ದುಃಖ, ಮುಜುಗರ, ತಳಮಳ ಎಲ್ಲ ಆಗುತ್ತೆ ಅಲ್ವಾ? ಯಾಕೆ? ಯಾಕಂದರೆ ನಾವು ಆ ವ್ಯಕ್ತಿನ ಬ್ಲೇಮ್ ಮಾಡ್ತಾನೇ ಇದ್ದೀವಿ. ಅವರೇ ತಪ್ಪು ಅನ್ನೋ ಕತೆನ ನಾವು ಬಿಡ್ತಾನೇ ಇಲ್ಲ. ಆ ಕತೆ ಇರೋವರೆಗೂ ನಮ್ಮ ಮನಸ್ಸು ಅನ್ನೋದು ಮುಕ್ತ ಆಗೋದಿಲ್ಲ. ಹಾಗಿದ್ರೆ ನಾವು ಈ ಗೊಂದಲದಲ್ಲೇ ಜೀವನ ಸಾಗಿಸ್ತಾ ಇರ್ತೀವ ಅಂತ. ಹಾಗಾಗಿ ನಾನು ಇಲ್ಲಿ ಅಮ್ಮನಿಂದ ನಾವು ಕಲಿಬೇಕಾಗಿತ್ತು, ಅಂದರೆ ಒಂದು ದೊಡ್ಡ ಗುಣ, ದೊಡ್ಡ ಸ್ಕಿಲ್ ಅಂತ ಹೇಳ್ತೀವಿ ನೋಡಿ. ಅದು ಒಂದು ಮಗು ಏನಾದರೂ ತಪ್ಪು ಮಾಡಿದ್ರೆ ಅಮ್ಮ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ? ಅವರು ಹೇಳ್ಬೋದು, ಇದು ತಪ್ಪು, ಇದು ಸರಿ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಹೀಗೆ ಮಾಡು, ಹಾಗೆ ಮಾಡು ಅಂತ ತಿದ್ದಿಸ್ತಾರೆ. ಅದೇ ಸಮಯದಲ್ಲಿ ಆ ಅಮ್ಮ ಈ ಮಗುವಿನ ಬಗ್ಗೆ ಯೋಚನೆನೂ ಮಾಡ್ತಾ ಇರ್ತಾರೆ. ಈ ಮಗುಗೆ ಯಾಕೋ ಅರ್ಥನೇ ಆಗ್ತಾಯಿಲ್ಲ, ಈ ಮಗು ಇನ್ನೂ ಬೆಳಿಬೇಕು, ಈ ಮಗುಗೆ ಇನ್ನೂ ಬುದ್ಧಿ ಬಂದಿಲ್ಲ, ಇನ್ನೂ ಟೈಮ್ ತೊಗೊಳ್ತಾನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ. ಅಂದರೆ ಇಲ್ಲಿ ನಾವು ಗಮನಿಸ್ಬೇಕಾದದ್ದು, ಆ ತಾಯಿ ಮಗುವನ್ನು ರಿಜೆಕ್ಟ್ ಮಾಡ್ತಾಯಿಲ್ಲ, ಓಕೆ, ಬಿಕಾಸ್ ಆ ಮಗು ಅವ್ರದ್ದು ಪ್ರಪಂಚ. ಆ ಮಗುವಿನ ಬಿಹೇವಿಯರ್, ಆ ನಡವಳಿಕೆಯನ್ನು ಆ ಅಮ್ಮ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅದೇ ಡಿಫ್ರೆನ್ಸ್. ಅಂದರೆ ಅಮ್ಮ ಕ್ಷಮಿಸೋದೇ ಅದೊಂದೇ ಅಲ್ಲ, ಅರ್ಥ ಕೂಡ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಘಟನೆ ನಡೀತಾ ಇದೆ ಅಂತ. ಕೆಲವು ಉದಾಹರಣೆ ಹೇಳ್ತೀನಿ. ಅಂದರೆ ನಿಮ್ಮ ಅನುಭವ ಡೆಫಿನೆಟ್ಲಿ ಆಗಿರುತ್ತೆ, ನೀವು ಅರ್ಥ ಮಾಡ್ಕೊಳ್ಬೋದು. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು, ನಿಮ್ಮ ಆಫೀಸ್ನಲ್ಲೋ ಕಾಲೇಜ್ನಲ್ಲೋ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕೆಲಸ ಮಾಡೋರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದರೆ ನೀವೇನು ಹೇಳ್ತೀರಾ? ಏನು ಮಾಡೋಕ್ಕಾಗುತ್ತೆ? ನೆಕ್ಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ನಿಮ್ಗೇನಾಗುತ್ತೆ? ನಿಮ್ಮ ಭಾವನೆಗಳು ಹೇಗಿರುತ್ತೆ? ಇರಿಟೇಷನ್ ಬರ್ತಾ ಇರುತ್ತಾ ಅಲ್ವಾ? ಖಂಡಿತ ಅದು ಮನುಷ್ಯನ ಸಹಜ ಗುಣ ಅಂತಾರಲ್ಲ ಅದು. ಸೊ ಟ್ವಿಸ್ಟ್ ಇಲ್ಲಿ ನಿಮ್ಮ ಆಲೋಚನೆಯಲ್ಲಿ ಒಂದು ಸಣ್ಣ ಬದಲಾವಣೆನ ನಾನು ಕೇಳ್ತಾ ಇದ್ದೇನೆ. ಅಂದರೆ ನಿನ್ನ ಫ್ರೆಂಡೋ ನಿಮ್ಮ ಕೊಲೀಗೋ ಯಾರಾದರೂ ಆಗಲಿ, ಅವರು ಇನ್ಸೆಕ್ಯೂರಿಟಿಯಿಂದ ಈ ಥರ ಮಾತಾಡಿದ್ರ, ಅಥವಾ ಅವ್ರಿಗೆ ಕ್ಲಾರಿಟಿ ಇರಲಿಲ್ವಾ ಏನು ವಿಷಯ ಏನು ಅಂತ ಹೇಳಿಬಿಟ್ಟು, ಅಥವಾ ಯಾವುದನ್ನ ಗೊಂದಲದಲ್ಲಿದ್ರಾ, ಮನೆ ಪರಿಸ್ಥಿತಿ ಹೇಗಿತ್ತು ಅಂತ ಒಮ್ಮೆ ನಾವೇನಾದರೂ ಇಲ್ಲಿ ಆಲೋಚನೆ ಮಾಡಿ ಇದ್ದರೆ, ನಿಮ್ಮ ಆಲೋಚನೆಯಲ್ಲಿ ಏನಾದರೂ ಚೇಂಜ್ ಮಾಡಿದರೆ ಈ ಥರ ನಿಮ್ಮ ಭಾವನೆಗಳು ಅದು ಲೆವೆಲ್ ಆಫ್ ಸ್ಟ್ರೆಸ್ ಇರುತ್ತೆ ಅಲ್ವಾ, ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಗಮನಿಸಿ, ಇದು ಅಬ್ಸರ್ವ್ ಮಾಡಿ, ಇದು ವೆರಿ ಈಸಿ. ಯಾವಾಗ ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ಚೇಂಜ್ ಮಾಡಿದಾಗ ಈ ಅನುಭವಗಳಾಗುತ್ತೆ. ಮನೇಲಿ ಬರೋಣ, ಇನ್ನು ನಮ್ಮ ಫ್ಯಾಮ್ಲಿನಲ್ಲಿ ಮನೆಯವರು ಅಂದಮೇಲೆ ಮನೆಯಲ್ಲಿರೋರು, ಸಂಬಂಧಿಕರು, ನಿಮ್ಮ ಕುಟುಂಬದಲ್ಲಿ ಆಪ್ತ ಸದಸ್ಯರು ಅಂತೆಲ್ಲ ಇರ್ತಾರಲ್ಲ. ನಿಮ್ಮನ್ನು ಹರ್ಟ್ ಮಾಡಿದಾರ ಯಾವತ್ತನ? ಅವರೇ ಫಸ್ಟ್ ಇರ್ತಾರೆ ಅಲ್ವಾ? ಆ್ಯಕ್ಚುಲಿ ಲೈಫ್ನಲ್ಲಿ ಅಂದರೆ ಇದೆಲ್ಲ ಇರಬೇಕು, ಓಕೆ, ಇಲ್ಲ ಅಂದರೆ ಏನು ಲೈಫ್ ಅಲ್ವಾ? ಸಂಬಂಧ ಅಂದಮೇಲೆ ಅವೆಲ್ಲ ಇದ್ರೇ ಮಜಾ. ಅಂದರೆ ಅವ್ರು ನನ್ನ ಜೊತೆ ಯಾಕೆ ಹಿಂಗೆ ಮಾತಾಡಿದ್ರು, ಅವ್ನು ಯಾಕೆ ಹಿಂಗೆ ಹೇಳ್ಬಾರ್ದಾಗಿತ್ತು ಅಂತ ನಾವು
ತಿಂಗಳಾನ್ಗಟ್ಲೆ ಕೊರಗೋ ಬದಲು ಕೊರಗ್ತಾನೆ ಇರ್ತೀವಿ. ಬಟ್ ಆ ಸ್ವಿಚ್ ಮಾಡ್ಕೊಳ್ಳೋಣ. ಅವ್ರು ತಮ್ಮ ಫ್ರಸ್ಟ್ರೇಷನಿಂದ ಮಾತಾಡಿದ್ರ, ಅವ್ರಿಗೆ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರಲಿಲ್ವ, ಕೆಲವ್ರಿಗೆ ಮುಂಗೋಪ ಜಾಸ್ತಿ ಇರುತ್ತಲ್ವ. ನಾನು ನಿಮ್ಮಲ್ಲಿ ಕೇಳ್ತಾ ಇರೋ ಬದಲಾವಣೆ ನಿಮ್ಮ ತಾಯಿ ಥರ ಮೃದುತ್ವದಂತೆ ಒಂದು ಸಾಫ್ಟ್ ಎಲಿಮೆಂಟ್ ಇಟ್ಕೊಳ್ಳೋಣ ಅಂತ. ಅಂದರೆ ನಾನು ಹೇಳೋದು, ಯಾರನ್ನ ಜಸ್ಟಿಫೈ ಮಾಡೋದು ಬೇಡ ಅಂತ ಹೇಳಿ. ಯು ಜಸ್ಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತ. ಸಿಂಪಲ್ ಅಷ್ಟೆ. ಅಂದರೆ ಸಿಂಪಲಾಗಿ ಕಾಣುತ್ತೆ, ತುಂಬ ಭಾರವಾದ ಪದ ಇದು, ಅರ್ಥ ಮಾಡ್ಕೊಳ್ಳೋದು. ಅಂದರೆ ಇನ್ನೊಬ್ಬರನ್ನ ಅಂದರೆ ನೀವು ನಿಮ್ಮ ತಾಯಿ, ನೀವು ಕೋಪದಲ್ಲಿ ಅಮ್ಮನ್ನ ಯಾವತ್ತನ ಮಾತಾಡಿದ್ದೀರಾ? ಯಾವತ್ತನ ಆಗಲಿ ಅಮ್ಮನ್ನ ಹರ್ಟ್ ಆಗಿರೋ ಥರ ರೂಡಾಗಿ ಏನೋ ಒಂದು ಮಾತಾಡೋದು, ಏನೋ ಒಂದು ವ್ಯಂಗ್ಯವಾಗಿ ಮಾತಾಡೋದು, ಏನೋ ಒಂದು ನೋವು ಮಾಡಿರ್ತೀರ. ಆದರೆ ಅವ್ರು ಅದನ್ನು ಮನಸ್ಸಿನಲ್ಲೇ ಹಿಡ್ಕೊಂಡಿರ್ತಾರ ಅಂತ. ಅವ್ರು ಹೇಳಿದ್ದು ಕೆಲಸನೂ ಮಾಡಿರಲ್ಲ, ಎಲ್ಲ ಮಾಡಿ ಅಂದರೆ ಒಂದು ಲೆವೆಲ್ ಇರುತ್ತೆ. ಅವರು ಅದನ್ನು ಆಲ್ರೆಡಿ ಮರ್ತು ಹೋಗಿರ್ತಾರೆ. ಯಾಕಂದರೆ ಆ ತಾಯಿಗೆ ಅವ್ರ ಮೆಚುರಿಟಿ, ಅವ್ರ ಬುದ್ಧಿವಂತಿಕೆ, ಅವ್ರ ಫ್ರೀಡಮ್ ಅವ್ರಿಗೆ ಗೊತ್ತಿದೆ. ನಾವು ಹೆಂಗೆ ಗೊತ್ತಾ, ನಾವು ಕ್ಷಮಿಸ್ತೀವಿ, ಆದರೆ ನಾವು ಮರೆಯೋದಿಲ್ಲ. ನಂಗೆ ಮಮ್ಮಿ ಅದು ಕೊಡಲಿಲ್ಲ, ನಾನು ಹೇಳಿದ್ದು ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಕೊರಗ್ತಾನೆ ಇರ್ತೀವಿ. ಅಂದರೆ ಇದೊಂದೇ ವಿಷಯ ಅಲ್ಲ, ಎವ್ರಿ ಡೇ ಈ ಥರ ಒಂದು ಗುಪ್ತ ಆಲೋಚನೆಗಳಲ್ಲಿ ನಾವು ಮುಳುಗೋಗಿರ್ತೀವಿ. ಅಂದರೆ ಅವಳು ಯಾವತ್ತೂ ನನಗೆ ಮೊದಲು ಕಾಲ್ ಮಾಡೋದೇ ಇಲ್ಲ, ಅವ್ನು ನನ್ನ ಬರ್ಡೇಗೆ ವಿಶ್ ಮಾಡಿಲ್ಲ. ಇವೆಲ್ಲ ನಾನು ಕೇಳಿರೋ ವಿಷಯಗಳು. ಓಕೆ, ನನಗೂ ಅನುಭವ ಆಗಿರೋದು. ನನ್ನ ಸಕ್ಸಸ್ ನೋಡಿ ಅವ್ರಿಗೆ ಹೊಟ್ಟೆ ಊರಿಗೆ ಗೊತ್ತಾ ಅಂತ ಹೇಳಿಬಿಟ್ಟು, ಅವನಿಗೆ ನಾನು ನೋಡಿದ್ರೆ ಖುಷಿನೇ ಇಲ್ಲ ಯಾವಾಗಲೂ. ಆ ದಿನ ಹೇಳಿದ ಮಾತು ಇನ್ನೂ ನನಗೆ ನೆನಪಿದೆ ಅಂತ ಹೇಳ್ತಾರೆ. ಆ ಮನುಷ್ಯ ಮರ್ತೋಗಿರ್ತಾನೆ, ಇವ್ರು ನೆನಪಿಟ್ಕೊಂಡೇ ಇರ್ತಾರೆ. ನಾನು ಎಷ್ಟು ಹೆಲ್ಪ್ ಮಾಡಿದೆ ಗೊತ್ತಾ ಅವ್ರಿಗೆ, ಆದರೆ ಅವ್ರು ಮಾತ್ರ ಕೇಳಲೇಬೇಡ ಅಂತ ಹೇಳ್ತಾರೆ. ಇನ್ನು ಫಂಕ್ಷನ್ಗೆ ನನ್ನ ಕರೀಲೇ ಇಲ್ಲ ಗೊತ್ತಾ, ನಾನು ಮೆಸೇಜ್ ಮಾಡ್ತೀನಿ ವಾಟ್ಸಪ್ಪಲ್ಲಿ, ಮೆಸೇಜ್ ಮಾಡ್ತಾರಲ್ವ, ರಿಪ್ಲೈಯೇ ಬರೋಲ್ಲ ನನಗೆ ಅಂತ. ಅವಳು ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಿರ್ತಾಳೆ, ನನ್ನ ಹತ್ರ ಬಂದ ಕೂಡಲೇ ಮುಖ ಗಟ್ಟು ಹಾಕ್ಕೊಂಡಿರ್ತಾಳೆ. ಒಮ್ಮೆ ಸಾರಿ ಹೇಳಿದರೆ ಆಗ್ತಿತ್ತಲ್ವ ಅಂತ. ನಾನು ಇದ್ದಾಗಲೇ ಇವ್ರಿಗೆ ನನ್ನಿಂದನೇ ಎಲ್ಲ ಕೆಲಸ ನೆನಪಾಗ್ಬಿಡುತ್ತೆ ಅವ್ರಿಗೆ, ನನ್ನ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅಂತ. ನಾನು ಟ್ರಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಆದರೆ ಮೊದಲಿನಂತೆ ಮಾತಾಡಲ್ಲ ಅಂತ ಹೇಳಿ. ಅವ್ರನ್ನ ನನ್ನ ಇಗ್ನೋರ್ ಮಾಡಿದ್ರು, ಆ ಫೀಲಿಂಗ್ ನನಗಿನ್ನೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಆ ಮನುಷ್ಯನ ನೋಡಿದ್ರೆ ಡಿಸ್ಟೆನ್ಸೇ ಮೇಂಟೈನ್ ಮಾಡ್ತೀನಪ್ಪ, ಯಾಕೆ ಬೇಕು ತಲೆನೋವು ಅಂತ ಹೇಳ್ತಾರೆ. ಸದ್ಯಕ್ಕೆ ನಾನು ಅಂದ್ಕೊಳ್ಳೋದು, ಆ ಮನುಷ್ಯ ಅಂದರು ಪ್ರಾಣಿ ಅಂತ ಏನು ಹೇಳಲಿಲ್ವಲ್ಲ ಅಂತ. ಅಂದರೆ ಆ ದಿನ ಅವ್ರು ಹೇಳಿದ ಒಂದು ಸೆಂಟೆನ್ಸ್ ಇನ್ನೂ ಹರ್ಟ್ ಮಾಡ್ತಾಯಿದೆ. ಅದೇ ಗೊಂದಲದಲ್ಲಿ, ಅದೇ ಆಲೋಚನೆಗಳಲ್ಲಿ ಇನ್ನೂ ಹಲವಾರು ಈ ಥರ ಯೋಚನೆಗಳಲ್ಲೇ ನಿಮ್ಮ ಬ್ರಹ್ಮಾಂಡದ ಮೈಂಡಿಂದ ತೆಗ್ದಾಕ್ತೀರಾ ಅಂತ ಹೇಳಿ. ಯಾಕಂದರೆ ಇವೆಲ್ಲ ಹೇಟ್ರೇಡ್ ಅನಿಸೋದಿಲ್ಲ, ಇದು ಸಣ್ಣ ಸಣ್ಣ ವಿಷಯಗಳು ಅಲ್ವಾ. ಆದರೆ ಇದೇ ಸೈಲೆಂಟಾಗಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅಂದರೆ ನಾವು ದೊಡ್ಡ ಆಘಾತವಾದದ್ದು ನೋವು ಕ್ಯಾರಿ ಮಾಡಬೇಕಾಗಿಲ್ಲ, ಆದರೆ ಈ ಸಣ್ಣದು ಅನ್ರಿಸಾಲ್ವ್ಡ್ ಎಮೋಷನ್ಸ್ ಅಂತ ಹೇಳ್ತೀವಿ ನೋಡಿ, ಮನಸ್ಸಲ್ಲೇ ಇಟ್ಕೊಂಡು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಹಿಡ್ಕೊಂಡು ಅಲ್ಲೇ ಕೊರಗ್ತಾನೇ ಇರ್ತೀವಿ ನೋಡಿ, ಅಂಥ ವಿಷಯಗಳನ್ನ ಬಿಡೋಣ ಅಂತ ಹೇಳಿ. ಅಂದರೆ ಈ ಸಂಬಂಧಗಳು ದೊಡ್ಡ ಜಗಳಗಳನ್ನ ದೂರ ಮಾಡೋದಿಲ್ಲ. ಈ ಸಣ್ಣದಾಗಿ ಮನಸ್ಸಿನಲ್ಲಿ ಏನು ಹಿಡ್ಕೊಂಡಿರ್ತೀವಿ, ನಿಧಾನವಾಗಿ ನೀವೇ ನೋಡ್ತೀವ, ನಮ್ಮ ಸಂಬಂಧಗಳು ಸತ್ತೋಗ್ತಾ ಹೋಗುತ್ತೆ, ದೂರ ಆಗ್ತಾನೇ ಇರ್ತೀವಿ. ಬೈ ಚಾನ್ಸ್ ನೋಡಿ, ಅಮ್ಮ ಕೂಡ ಪ್ರತಿಯೊಂದನ್ನು ನಾವಂದಿರೋ ಮಾತನ್ನು ಹಿಡ್ಕೊಂಡಿದ್ದಿದ್ರೆ ಬಹಳ ಮನೆಗಳು ಇವತ್ತು ಒಟ್ಟಿಗೆ ಈ ಥರ ಇರ್ತಾ ಅಂತೇಳಿ. ಅಂದರೆ ಕೆಲವೊಮ್ಮೆ ರಿಲೇಷನ್ಶಿಪ್ ಇದೆ ನೋಡಿ, ರಿಪೇರಿ ಮಾಡೋದಕ್ಕೆ ದೊಡ್ಡ ಅಪಾಲಜಿ, ಸಾರಿ ಆ ಥರ ಎಲ್ಲ ಕಾಲಿಗೆ ಬಿಡೋದು ಅದೆಲ್ಲ ಬೇಕಾಗೋದಿಲ್ಲ. ಒಂದು ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕು. ತುಂಬ ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ನ ಪ್ರಯತ್ನ ಮಾಡಿದ್ರೆ ಲೈಫ್ ವಿಲ್ ಬಿ ಫ್ಯಾಂಟಾಬ್ಯುಲಸ್. ಅಂದರೆ ಕ್ಷಮೆ ಮಾಡೋಣ, ಆದರೆ ಕ್ಷಮೆಯಲ್ಲಿ ಕೂಡ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ ಗೊತ್ತಾ ನಿಮಗೆ.
ನಾನು ನಿನ್ನ ಕ್ಷಮಿಸಿದ್ದೀನಿ ಅನ್ನೋದಕ್ಕಿಂತ ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಅಂತರ ಅನ್ನೋದೇ ಇರೋದಿಲ್ಲ, ಅದು ಕರಗೋಗಿರುತ್ತೆ. ನೀವು ಹೇಳಬೇಕಾಗೇ ಇಲ್ಲ, ನಿಮ್ಮ ಒತ್ತಡ, ನಿಮ್ಮ ಸ್ಟ್ರೆಸ್ ಎಷ್ಟೋ ಕಡಿಮೆ ಆಗೋಗಿರುತ್ತೆ. ಎಷ್ಟೋ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇರುತ್ತೆ, ಖುಷಿಯಾಗಿರ್ತೀರ, ಕೆಲಸದಲ್ಲಿ ಇನ್ನೂ ಲವಲವಿಕೆಯಾಗಿ ಇನ್ನೂ ಅಷ್ಟು ಮಾಡಬೇಕು ಅಂತ ಶಕ್ತಿ ಬರುತ್ತೆ, ನೆಮ್ಮದಿಯಾಗಿ ಕಣ್ಣು ತುಂಬ ನಿದ್ದೆ ಮಾಡ್ತೀರ. ಇದೆಲ್ಲ ಆಲೋಚನೆ ಎಲ್ಲ ಬಿಟ್ಟಾಗ ಇದಕ್ಕೆ ಏನು ಖರ್ಚು ಮಾಡಬೇಕಾಗಿಲ್ಲ, ಆದರೆ ನಿಮ್ಮ ಪುಟ್ಟ ಪುಟ್ಟ ಮನಸ್ಸಿಗೆ ಹೇಳಬೇಕು, ಅರ್ಥ ಮಾಡ್ಕೊಳ್ಳೋಣವಾ ಅಂತ. ಅದು ಅಷ್ಟೇ ಸಾಕಲ್ವಾ? ಅಷ್ಟೇ ಕೇಳ್ತಾ ಇರೋದು. ಈ ಸಂಚಿಕೆ ಪೂರ್ತಿ ನಾನು ಹೇಳ್ತಾ ಇರೋದು ಅಮ್ಮನ ಥರ ಅರ್ಥ ಮಾಡ್ಕೊಳ್ಳೋದನ್ನು ಕಲಿಯೋಣವಾ ಅಂತ ಹೇಳಿ. ಸೊ ಸ್ಟ್ರಾಂಗಾಗಿ ಇವತ್ತಿಗಿಂತ ಈಗ ನಿಮ್ಮಲ್ಲಿ ನೀವೇ ಕೇಳ್ಕೊಬೇಕು, ನಾನು ಪಾಠ ಹಿಡ್ಕೊಂಡಿದ್ದೀನ ಅಥವಾ ಎಮೋಷನ್ಸ್ನ ಅಂತ ಹೇಳ್ಬಿಟ್ಟು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾನು ಅಮ್ಮನ ಥರ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನ ಅಥವಾ ಇನ್ನೂ ನಾನು ಬೆರಳು ತೋರಿಸ್ತಾನೇ ಇದ್ದೀನ ಅಂತ ಹೇಳಿ ಕ್ಲಾರಿಟಿ ತೊಗೊಳ್ಳಿ ಯಾವುದು ಅಂತ. ಯಾಕಂದರೆ ಇದು ನಿಮಗೆ ಸೆಲ್ಫ್ ರಿಫ್ಲೆಕ್ಷನ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದಾಗ ನೀವು ಹೆಂಗೆ ವರ್ತನೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಅಮ್ಮ ನಮ್ಗೆ ಏನೇನು ಕಲಿಸಿದ್ದಾರೆ ಅಂದರೆ, ನಮ್ಮ ತಾಯಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಠ ಕಲಿಸಿರೋದೇನೆಂದರೆ ಎಲ್ಲರೂ ಗೌರವಿಸಬೇಕು ಅಂತ ಹೇಳ್ಬಿಟ್ಟು, ಮತ್ತು ಸಹಾನುಭೂತಿಯಿಂದ ನಡ್ಕೊಳ್ಬೇಕು ಅಂತ ಹೇಳಿ. ದೇ ಆರ್ ಮೆನಿ ವ್ಯಾಲ್ಯೂಸ್ ಈ ಥರ ಹೇಳ್ಕೊಟ್ಟಿರೋದು. ಆದರೆ ಅಮ್ಮ ಮೊದಲು ಗುರು ಅಲ್ವಾ, ಸೊ ಎಷ್ಟೊಂದು ಹೇಳ್ಕೊಟ್ಟಿರ್ತಾರೆ. ಇದೊಂದು ನಾನು ಹೇಳಲೇಬೇಕು. ನಾನು ಅರವಿಂದ ಆಶ್ರಮ ಪಾಂಡಿಚೇರಿಗೆ ಹೋಗಿದ್ದೆ ಕೆಲವು ವರ್ಷಗಳ ಹಿಂದೆ. ಅಲ್ಲಿ ಹೋದಾಗ ಒಂದು ದೊಡ್ಡದಾಗಿ ಒಂದು ಗೋಡೆ ಮೇಲೆ ಒಂದು ಎಲೆ ಆಕಾರದ ಒಂದು ಚಿತ್ರ ಇತ್ತು. ಅದಕ್ಕೆ ಟೈಟ್ಲು ಮದರ್ ಸಿಂಬಲ್ ಅಂತ ಕೊಟ್ಟಿತ್ತು. ಒಂಥರ ಕ್ಯೂರಿಯಾಸಿಟಿ ಆಯಿತು. ಅಲ್ಲಿ ಇರೋರನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದೆ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋವಾಗ ನನಗೆ ಮೈಯೆಲ್ಲ ಒಂಥರ ಗೂಸ್ ಬಂಪ್ಸ್, ಒಂಥರ ರೋಮಾಂಚನ, ಖುಷಿ ಕೇಳ್ತಾ ಇದ್ದರೆ ವಾವ್ ಅನ್ನಿಸ್ತು ಗೊತ್ತಾ. ಅಂದರೆ ಆ ಹೂವಿನ ಥರ ಇರೋ ಚಿತ್ರದಲ್ಲಿ ಸೆಂಟರಲ್ಲಿದೆ ನೋಡಿ ಒಂದು ಸರ್ಕಲ್ ಇತ್ತು, ಅದನ್ನು ಅದಿತಿ ಅಂತ ಹೆಸರಿಟ್ಟಿದ್ರು ಅದಕ್ಕೆ. ಅಂದರೆ ತಾಯಿ ಈಸ್ ಅದಿತಿ, ಇಟ್ ಈಸ್ ಲಿಮಿಟ್ಲೆಸ್, ಫ್ರೀಡಮ್, ಸಮೃದ್ಧಿ, ಸುರಕ್ಷತೆ. ಅಮ್ಮ ಫಲ ಕೊಡುವಂಥ ತಾಯಿ, ಅಮ್ಮ ಕಾನ್ಷಿಯಸ್ನೆಸ್ ಅಂತ ಹೇಳ್ಬಿಟ್ಟು ಅಷ್ಟೊಂದು ಅರ್ಥ ಸೆಂಟರ್ ಆಫ್ ದ ಪಾಯಿಂಟ್ಗೆ. ಅಮ್ಮ ಅಂದರೆ ಜಾಗೃತಿ, ಎಲ್ಲ ತಿಳಿದಿರೋಳು ತಾಯಿ ಅಂತ ಅಂಥ ಪಟ್ಟ ತಾಯಿ ಕೊಟ್ಟಿದ್ದಾರೆ. ಅಲ್ಲಿಂದ 4 ದಳಗಳು ಎಲೆ ಆಕಾರದಲ್ಲಿ. ಮತ್ತು ಅದನ್ನು ಹಿಂದೂ ಗಾಡಸಸ್ಗೆ ಹೋಲಿಸಿದ್ದಾರೆ, ಶಕ್ತಿ ದೇವತೆಗಳಿಗೆ. ಪಾರ್ವತಿ, ಸರಸ್ವತಿ, ಲಕ್ಷ್ಮಿ, ಮಹಾಕಾಳಿ ತಾಯಿಗೆ ಹೋಲಿಸಿದ್ದಾರೆ. ಅಂದರೆ ಇವೆಲ್ಲ ಪವರ್ ತಾಯಿಗಿದೆ ಅಂತ. ಅದರಿಂದ ಆಚೆಗೆ 12 ಹೂವಿನ ಥರ ಅರಳಿದೆ. ಓಕೆ, ಆ 12 ದಳಗಳು ತಾಯಿಯ ಗುಣಗಳಂತೆ. ಅಂದರೆ ಆ ಗುಣಗಳನ್ನ ಅವರು ವರ್ಣಿಸ್ತಾ ಇದ್ದರು. ಕೇಳ್ತಾ ಇದ್ರೇ ಮೈ ಜುಮ್ ಅಂತ ಇತ್ತು. ಪ್ರಾಮಾಣಿಕತೆ, ನಮ್ರತೆ, ಕೃತಜ್ಞತೆ, ಪರಿಶ್ರಮ, ಆಕಾಂಕ್ಷೆ, ಗ್ರಹಣಶೀಲತೆ, ಪ್ರಗತಿ, ಧೈರ್ಯ, ಒಳ್ಳೆಯತನ, ಉದಾರತೆ, ಸಮಾನತೆ ಮತ್ತು ಶಾಂತಿ. ಬರ್ಕೊಂಡಿದ್ದೀನಿ ಇಲ್ಲಿ, ಎಲ್ಲ ಹೇಳೋದಕ್ಕೆ ನೆನಪಾಗಲ್ಲ ಅಂತ. 12 ಗುಣ ಇರೋ ತಾಯಿ ಪ್ರತಿಯೊಂದು ತಪ್ಪನ್ನು ನಾವೇನ ಹಿಡ್ಕೊಂಡಿದ್ದಿದ್ರೆ ನೀವು ಇರ್ತಾ ಇದ್ವಾ ಇಲ್ಲಿ? ಇನ್ನು ಈ ಸಂಬಂಧಗಳು ಖಂಡಿತ ಉಳಿತಾ ಇರಲಿಲ್ಲ. ಎಂಥ ಗುಣ ಅಲ್ವಾ ಈ ಥರ ತಾಯಿದು, ಬಣ್ಣನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಓಕೆ, ಇದು ಒಂದು ಚಿಕ್ಕ ಪ್ರಾಕ್ಟೀಸ್ ಮಾಡೋಣ. ಯಾರಾದರೂ ನಿಮ್ಮನ್ನು ಹರ್ಟ್ ಮಾಡಿದ್ರು ಇವಾಗ ನೆನಪಿಸ್ಕೊಳ್ಳಿ, ಯಾರು, ಎಂಥವ್ರು, ಏನು ಅಂದರು ನಿಮಗೆ ಅಂತ ಹೇಳಿ. ಮತ್ತು ನೀವು ಕೇಳಿ, ಇವಾಗ ನಿಮ್ಮ ಮನಸ್ಸಿಗೆ ನೀವೇ ಕೇಳಿ, ಅವ್ರ ಕ್ಲಾರಿಟಿಯಿಂದ ಈ ಥರ ನಡ್ಕೊಂಡ್ರ ಅಥವಾ ಅವ್ರ ಪೇನಿಂದ ಇದ್ರ ಅಂತ ಹೇಳಿಬಿಟ್ಟು. ಐ ಜಸ್ಟ್ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದು ನಾನು ನಿಮಗೆ ಫೋರ್ಸ್ ಏನು ಮಾಡ್ತಾಯಿಲ್ಲ. ಅವ್ರನ್ನ ಫರ್ಗಿವ್ ಮಾಡಿ, ಕ್ಷಮಿಸ್ಬಿಡಿ, ಅವ್ರ ಜೊತೆ ಫ್ರೆಂಡ್ಲಿ ಆಗಿರಿ, ನೋ ಫೋರ್ಸ್.
ಬಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಈ ಥರ ಆಯಿತು ಅಂತ ಹೇಳಿಬಿಟ್ಟು ಬಿಟ್ಬಿಡೋದಕ್ಕಾಗತ್ತಾ, ನಿಮ್ಗೆ ಅದರಿಂದ ಎಷ್ಟು ಸ್ಟ್ರೆಸ್ ಆಗುತ್ತಾ ಇಲ್ವಾ ಅಂತೇಳಿ. ಅಂದರೆ ಕ್ಷಮಿಸಿದ್ದೀವಿ ಅಂತ ಹೇಳ್ಬೋದು, ಆದರೆ ಅಮ್ಮನ ಥರ ಅರ್ಥ ಮಾಡ್ಕೊಂಡಾಗ ಮಾತ್ರ ಮನಸ್ಸು ನಿಜವಾಗ್ಲೂ ಹಗುರ ಆಗುತ್ತೆ. ಅದೇ ನಿಜವಾದ ಮುಕ್ತಿ. ಅರ್ಥ ಆಗ್ತಿದೆಯಾ? ಅಂದರೆ ನಾವು ಸತ್ತ ಮೇಲೆ ದೇವ್ರ ಹತ್ರ ಹೋಗ್ತೀವಲ್ಲ, ಅದೆಲ್ಲ ಮುಕ್ತಿ. ನಾವು ಇಲ್ಲಿ ಈ ಭೂಮಿಯಲ್ಲಿ ಬದುಕಿರೋವಾಗಲೇ, ಜನಗಳ ಜೊತೆ ಬೆರೀತಿರೋವಾಗಲೇ ಈ ಥರದ ಮುಕ್ತಿ ಸಿಗಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳೋ ಮನಸ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಎಷ್ಟು ಸಿಂಪಲ್ ಅಲ್ವಾ? ಭಾರವಾದ ಪದನೇ, ಬಟ್ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅಂದರೆ ಈ ನಾನು ಹೇಳ್ತಾ ಇರೋದು, ಈ ನಿಮ್ಮ ದೊಡ್ಡ ತಲೆಗೆ ಕೆಲಸ ಕೊಡಬೇಡಿ, ಈ ನಿಮ್ಮ ಸಣ್ಣ ಹೃದಯಕ್ಕೆ ಸ್ವಲ್ಪ ಕೆಲಸ ಕೊಡಿ, ಅರ್ಥ ಮಾಡ್ಕೊಳ್ತೀನಿ ಅಂತ ಅಷ್ಟೇ ಹೇಳ್ತಾ ಇರೋದು. ಅಂತ ಹೇಳ್ತಾ ಈ ಸಂಚಿಕೆ ಮನದ ಮೌನಗಳಲ್ಲಿ ಅಮ್ಮನ ಹೃದಯದ ರಹಸ್ಯ ಮುಗಿಸ್ತಾ ಇದ್ದೀನಿ. ಹಾಗೆ ಹೇಗೆ ಅನ್ನಿಸ್ತು ಈ ಸಂಚಿಕೆ? ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ, ಕಾಮೆಂಟ್ ಮಾಡೋ ಮೂಲಕ ನಿಮ್ಮ ಆಲೋಚನೆಗಳನ್ನ ಹಂಚ್ಕೊಳ್ಳಿ. ಮತ್ತು ನಿಮ್ಮ ತಾಯಿ ಜೊತೆ, ನಿಮ್ಮ ತಾಯಿ ಸ್ಥಾನ ತುಂಬಿರೋರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ. ಅಗೇನ್ ಐ ಸೇ, ಪ್ರತಿದಿನ ಫಾದರ್ಸ್ ಡೇ, ಮದರ್ಸ್ ಡೇ, ಆದರೆ ಈ ತಿಂಗಳು ಸ್ವಲ್ಪ ಸ್ಪೆಷಲ್ ಮಾಡಿ ಅಮ್ಮನ ಜೊತೆ ಏನಾದರೂ ಒಂದು ಮೆಮೊರಬಲ್ ಆಗಿ ಸ್ಪೆಂಡ್ ಮಾಡೋಣ ಟೈಮ್ ಅಂತ ಹೇಳಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳು. ಮತ್ತು ಎಲ್ಲ ಅದ್ಭುತ ತಾಯಂದ್ರಿಗೆ ನಿಮ್ಮ ಶ್ರೀಮಂತ ಹೃದಯಕ್ಕೆ ಮತ್ತು ನೀವು ತೋರಿಸ್ತಾ ಇರೋವಂಥ ದಯೆಗೆ ನನ್ನ ಕೃತಜ್ಞತೆ. ಮತ್ತು ಐ ವಾಂಟ್ ಟು ಟೆಲ್ ಆಲ್ ಮದರ್ಸ್ ದಟ್ ನೀವು ಕುಟುಂಬದ ಹೃದಯ ಅಂತ, ನೀವು ಆತ್ಮ ಕುಟುಂಬದ್ದು. ಮತ್ತು ನಿಮ್ಮ ಪ್ರೀತಿಗೆ ಯಾವುದು ಬೆಲೆ ಕಟ್ಟೋಕ್ಕಾಗಲ್ಲ, ನಿಮ್ಮ ಪ್ರೀತಿಗೆ ಯಾವುದೇ ಮಿತಿ ಇಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲರಿಗೂ ಶುಭ ಹಾರೈಸ್ತಾ, ನಿಮ್ಮ ಜ್ಯೋತಿ ಜ್ಞಾನಸೂತ್ರ ಪಾಡ್ಕ್ಯಾಸ್ಟ್ ಮನದ ಮೌನಗಳಲ್ಲಿ ಅಮ್ಮನ ಹೃದಯದ ರಹಸ್ಯ 22ನೇ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಹಾಗೆ ಮರಿಬೇಡಿ ಸ್ನೇಹಿತರೆ, ನಿಮ್ಮ ಬೆಂಬಲ ನನಗೆ ಇನ್ನಷ್ಟು ಸಂಚಿಕೆ ಮಾಡೋಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಕೇಳ್ತಾ ಇರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇನಾದರೂ ಒಳ್ಳೆಯ ವಿಷಯ ಅನಿಸಿದರೆ ನಿಮ್ಮ ಸ್ನೇಹಿತರು ಬಂಧುಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಉಪಯೋಗ ಆಗಲಿ, ನಿಮ್ಗೆ ಉಪಯೋಗ ಆಯಿತು ಅನಿಸಿದ್ರೆ. ಧನ್ಯವಾದಗಳು.